ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. 2/11/20 ಈ ದಿನದಿಂದ ಹುಟ್ಟಿದವರೇ 2026ರಲ್ಲಿ ನಿಮ್ಮ ಬದುಕು ತಲೆ ಕೆಳಗಾಗೋದಲ್ಲ, ತಲೆ ಎತ್ತಿಕೊಳ್ಳುವ ವರ್ಷ. ಇಂದು ನಿಮ್ಮ ಜೀವನದ ಗಾಢ ಕತ್ತಲೆಯೊಂದು ಹೊನ್ನಿನ ಬೆಳಕು ಬರ್ತಿರುವ ವರ್ಷ. ವರ್ಷಗಳ ಮೂಲಕ ನೀವು ಹೊತ್ಕೊಂಡಿದ್ದ ಸೂಕ್ಷ್ಮ ನೋವುಗಳು, ಭಾವನಾತ್ಮಕ ಒತ್ತಡಗಳು, ಮನೆಯವರಿಂದ ಬಂದಿರಬಹುದಾದ ನಿರ್ಲಕ್ಷ್ಯ, ಕೆಲಸದಲ್ಲಿ ನಡೆದು ಬಂದ ಅನ್ಯಾಯ, ಇವೆಲ್ಲವನ್ನು ಕೂಡ ಚಂದ್ರನ ಅಂತರ್ಯೋಗ 2026ರಲ್ಲಿ ನಿಧಾನವಾಗಿ ಕರಗಿಸತೊಡಗುತ್ತೆ. ನೀವು 2/11/20 ಅಥವಾ 29ರಂದು ಹುಟ್ಟಿದರೆ ನಿಮ್ಮೊಳಗಿನ ಆತ್ಮಶಕ್ತಿ ಪೂರ್ತಿಯಾಗಿ ಚಂದ್ರನ ನಿಯಂತ್ರಣದಲ್ಲಿ ಇರುತ್ತೆ. ಈ ಚಂದ್ರಶಕ್ತಿ 2025ರಲ್ಲಿ ಹಲವರನ್ನ ಮೌನವಾಗಿ ತಿಂದು ಹಾಕಿತ್ತು. ಮನದ ಒತ್ತಡ, ನಿದ್ದೆ ಇರದೆ ತೊಂದರೆ ಅನುಭವಿಸ್ತಾ ಇದ್ರಿ, ಏಕಾಂತ, ಹಳೆಯ ನೆನಪು, ಕಳೆದು ಹೋದ ಸಂಬಂಧಗಳು. ಆದರೆ 2026 ಬರೋದು ನಿಮ್ಮ ಮನಸ್ಸಿನ ಮೇಲೆ ಹಾರಿದ ಮೋಡಗಳನ್ನು ಗಾಳಿಗೆ ತೂರಿ ಬಿಡೋದಕ್ಕೆ. ಜನವರಿ, ಮಾರ್ಚ್ 2026 ಈ 3 ತಿಂಗಳುಗಳು ಸಣ್ಣ ಸಣ್ಣ ಗೊಂದಲಗಳನ್ನು ಕೊಟ್ಟರೂ ಕೂಡ ಅದರೊಳಗಿನ ದೇವರೇ ನಿರ್ಮಿಸಿದ ದಾರಿಗಳಾಗಿರುತ್ತೆ. ನೀವು ಬಯಸಿದ ಒಂದು ಕೆಲಸ ಬಾರದೆ ಮತ್ತೆ ಮತ್ತೆ ಆಗದಿದ್ರೂ ಕೂಡ ಮಾರ್ಚ್ ಅಂತ್ಯಕ್ಕೆ ಅದು ತಲೆದೂಗುತ್ತೆ. ನಿಮ್ಮ ಮಾತನ್ನು ಕೇಳದವರು, ನಿಮ್ಮ ಮೌಲ್ಯ ಅರಿಯದವರು, ಅರ್ಥ ಮಾಡಿಕೊಳ್ಳದವರು ಈ ತಿಂಗಳಲ್ಲಿ ನಿಮ್ಮ ಬಳಿ ಬಂದು ಕ್ಷಮೆ ಯಾಚಿಸ್ತಾರೆ. ಅಂತಹ ಪರಿಸ್ಥಿತಿ ಬರ್ತಾರೆ. ನಿಮ್ಮ ಮನಸ್ಸಿನಲ್ಲಿರುವ ಇದಕ್ಕೆ ಕಾರಣ ನಾನಾ, ನನ್ನ ತಪ್ಪ ಎಂಬ ಪ್ರಶ್ನೆಗೆ ಬಲವಾದ ಉತ್ತರ ಸಿಗುತ್ತೆ. ಇಲ್ಲ, ಇದು ನಿನ್ನ ತಪ್ಪಲ್ಲ, ನಿನ್ನ ಸಮಯ ತಪ್ಪಿತ್ತು ಅಷ್ಟೇ, ಈಗ ಅದು ಬದಲಾಗ್ತಾ ಇದೆ ಅಂತ. ಇನ್ನು ಏಪ್ರಿಲ್ನಿಂದ ಆಗಸ್ಟ್ವರೆಗೆ ನಿಮ್ಮ ಏರಿಕೆಯ ಕಾಲ ಇದು. ಇದು ನಿಮ್ಮನ್ನು ಮೇಲಕ್ಕೆ ಎತ್ತುವ ಈ 5 ತಿಂಗಳ ದಿವ್ಯ ಚಕ್ರ. ಉದ್ಯೋಗದಲ್ಲಿರುವವರಿಗೆ ಹುದ್ದೆ ಏರಿಕೆ, ಜವಾಬ್ದಾರಿ ಹೆಚ್ಚಳ, ಅಧಿಕಾರಿಗಳು ನಿಮ್ಮ ಮಾತನ್ನು ಕೇಳೋದು, ನಿಮ್ಮ ಯೋಜನೆಗಳು ಮುಂದಕ್ಕೆ ಧುಮುಕೋದು. ಬಿಸ್ನೆಸ್ ಮಾಡುವವರಿಗೆ ಹೊಸ ಕ್ಲೈಂಟ್, ಹಳೆಯ ಬಾಕಿ ಹಣಗಳು, ಲಾಭ ಏರುಪೇರುಗಳು, ಯಾರೂ ನಿರೀಕ್ಷಿಸದ ಒಪ್ಪಂದಗಳು ನಿಮ್ಮ ಕೈಗೆ ಬರುತ್ತೆ. ಇನ್ನು ಹಣದ ಒಂದು ವಿಷಯವಾಗಿ ಹೇಳೋದಾದರೆ, ಈ ಹಣದ ಹಂತ ಹಂತವಾಗಿ ಮುರಿದು ಹೋಗುತ್ತೆ. ನೀವು ನಿಂತಿದ್ದ, ಒತ್ತಡಕ್ಕೆ ಒಳಗಾಗಿದ್ದ, ನಿದ್ದೆ ಕಿತ್ಕೊಂಡಿದ್ದ ಆರ್ಥಿಕ ಒತ್ತಡಗಳು ಎಲ್ಲ ಕೂಡ ಈ ತಿಂಗಳಲ್ಲಿ ನೆಲಸಮವಾಗುತ್ತೆ. ಮನೆಯಲ್ಲಿ ಶಾಂತಿ ಹೆಚ್ಚಾಗುತ್ತೆ. ಜಗಳಗಳ ಏನಾದರೂ ಇದ್ದರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ. ದೂರ ಇದ್ದವರು ಹತ್ತಿರ ಸೇರ್ತಾರೆ. ಇನ್ನು ಚಂದ್ರಶಕ್ತಿ 2026ರಲ್ಲಿ ನಿಮ್ಮಲ್ಲಿ ಅಭಿವೃದ್ಧಿ ಮಾಡೋ 8 ಗುಟ್ಟು ಬದಲಾವಣೆಗಳಿರುತ್ತೆ. ಒಂದನೇದಾಗಿ, ಮನದಲ್ಲಿ ಬರುವ ಅತಿಯಾದ ಭಯ ಕಡಿಮೆ ಆಗುತ್ತೆ. 2ನೇದಾಗಿ, ನಿಮ್ಮ ಮಾತಿಗೆ ಜನರು ಮೌಲ್ಯವನ್ನು ಕೊಡ್ತಾರೆ. 3ನೇದಾಗಿ, ನಿಮ್ಮ ಮನಸ್ಸು ಏಕಾಏಕಿ ಸ್ಪಷ್ಟವಾಗುತ್ತೆ. ಇದು ಮಾಡೋದು, ಇದು ಬಿಡೋದು ಅಂತ ನೇರ ನಿರ್ಧಾರ. ಇನ್ನು 4ನೇದಾಗಿ, ದೈವಿಕ ಆಶೀರ್ವಾದ ಹೆಚ್ಚಾಗುತ್ತೆ. ಅದೃಶ್ಯ ಶಕ್ತಿ ನಿಮ್ಮೊಳಗೆ ನಡೆಯುತ್ತೆ. ಇನ್ನು 5ನೇದಾಗಿ, ಹಳೆಯ ಸಂಬಂಧದ ನೋವುಗಳು ನಾಶವಾಗುತ್ತೆ. 6ನೇದಾಗಿ, ಹೊಸ ವ್ಯಕ್ತಿಗಳು ನಿಮ್ಮ ಜೀವನಕ್ಕೆ ಬರ್ತಾರೆ. 7ನೇದಾಗಿ, ಹಣದ ನಿಲುವು, ಉಳಿವು, ಲಾಭ ಎಲ್ಲವೂ ಕೂಡ ಜೋರಾಗಿ ನಡೆಯುತ್ತೆ. 8ನೇದಾಗಿ, ನೀವು ಮಾಡಿದ ಪ್ರಾರ್ಥನೆಗೆ ತಕ್ಷಣ ಪ್ರತಿಫಲ ಸಿಗುವ ಒಂದು ಸುವರ್ಣ ಕಾಲ. ಇನ್ನು ಸಂಬಂಧಗಳಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ. 2/11/2029 ಜನ್ಮ ದಿನಾಂಕದವರು ತುಂಬಾ ಭಾವನಾತ್ಮಕರು. ನೀವು ಪ್ರೀತಿಸಿದವರಿಗಾಗಿ ನಿಮ್ಮ ಹೃದಯವನ್ನೇ ಕೊಡ್ತೀರಾ. 2025ರಲ್ಲಿ ಹಲವಾರು ನಿಮ್ಮ ನಿಷ್ಠೆ ದುರುಪಯೋಗ ಕೂಡ ಮಾಡಿಕೊಂಡಿದ್ದಾರೆ. ಆದರೆ 2026 ಇದು ನ್ಯಾಯದ ವರ್ಷ. ಮೋಸ ಮಾಡಿದವರು ನಿಮ್ಮ ಬದುಕಿನಿಂದ ಹೊರ ಹೋಗ್ತಾರೆ. ನಿಜವಾದವರು ನಿಮ್ಮನ್ನು ಬಿಗಿಯಾಗಿ ಹಿಡಿದು ನಿಲ್ತಾರೆ. ಕುಟುಂಬದಲ್ಲಿ ನಿಮ್ಮ ಸ್ಥಾನ ಹೆಚ್ಚಾಗುತ್ತೆ. ನಿಮ್ಮ ಮಾತು ಮನೆಯಲ್ಲಿ ಕೇಳಿದವರು, ದೂರವಿದ್ದವರ ಜೊತೆ ಹೃದಯ ಸ್ಪರ್ಶಿ ಪುನಃ ಸಂದರ್ಶನ. ಇನ್ನು ಆರೋಗ್ಯದ ಬಗ್ಗೆ ಹೇಳೋದಾದ್ರೆ, ಮನಸ್ಸು ನಿಮ್ಮ ದೊಡ್ಡ ಶತ್ರುವಾಗಿದ್ರೂ ದೊಡ್ಡ ಸ್ನೇಹಿತನೂ ಕೂಡ ಆಗಬಹುದು ಅಲ್ವಾ. 2026ರಲ್ಲಿ ಚಂದ್ರನ ಉದಯ ಯೋಗ ತುಂಬಾ ಬಲವಾಗಿ ಬರುತ್ತೆ. ತಲೆನೋವು, ನಿದ್ದೆ ತೊಂದರೆ, ಅನಾವಶ್ಯಕ ಚಿಂತೆ, ಒತ್ತಡ ಇವೆಲ್ಲವೂ ಮಧ್ಯ ವರ್ಷದಲ್ಲಿ ಕಡಿಮೆಯಾಗುತ್ತೆ. ನೀರಿನ ತತ್ವ, ಗ್ಲಾಸ್ ನೀರು ಹತ್ತಿರ ಇಟ್ಟು ನಿದ್ದೆ ಮಾಡುವುದೇ ನಿಮ್ಮ ಮನದ ಶಕ್ತಿ ಹೆಚ್ಚಿಸುತ್ತೆ.
ನಿಮ್ಮ ವರ್ಷದ ಮಹಾಮಂತ್ರ ಇದಾಗಿರುತ್ತೆ: ಓಂ ಶಾಂ ಶ್ರೀಂ ಶೌಂ ಸಂ ಚಂದ್ರಾಯ ನಮಃ. ಪ್ರತಿ ಸೋಮವಾರ ಬೆಳಿಗ್ಗೆ 11 ಬಾರಿ ಜಪಿಸಿದರೆ ಚಂದ್ರದೋಷ, ಆತಂಕ, ಭಯ, ಗೊಂದಲ, ಮಾನಸಿಕ ಅಸ್ವಸ್ಥತೆ ಎಲ್ಲವೂ ಕೂಡ ಕರಗಿ ಹೋಗುತ್ತೆ. 2026ರ ದೊಡ್ಡ ದೊಡ್ಡ ಸಾಮ್ರಾಜ್ಯ ಯೋಗಗಳು ಏನೇನು? ಮನೆ ಖರೀದಿ ಯೋಗ, ಸೆಪ್ಟೆಂಬರ್ ನಂತರ ವಾಹನ ಯೋಗ, ಜೂನ್ ಅಕ್ಟೋಬರ್ಲಿ ವಿದೇಶ ಯೋಗ, ಮೇ ನಂತರ ಆಧ್ಯಾತ್ಮ ಜಾಗೃತಿ, ವರ್ಷ ಪೂರ್ತಿ ಹೊಸ ಕೆಲಸ, ಏಪ್ರಿಲಿಂದ ಜೂನ್ವರೆಗೆ ಹಳೆಯ ಸಮಸ್ಯೆಗಳ ಅಂತ್ಯ. ನವೆಂಬರ್ 2026 ನಿಮಗೆ ಏಕೆ ಮಂತ್ರಮುಗ್ಧ ವರ್ಷ ಅಂತಂದರೆ, ಚಂದ್ರನ ಶಕ್ತಿ ಅಂದರೆ ಕೇವಲ ಮನಸ್ಸಿನ ಭಾವನೆ ಅಷ್ಟೇ ಅಲ್ಲ, ಅದು ಸ್ಪಷ್ಟತೆ, ಬುದ್ಧಿ, ಜ್ಞಾನ, ಕರುಣೆ, ಜಾಗೃತಿ, ಸಿಕ್ಸ್ ಸೆನ್ಸ್ ಎಲ್ಲವೂ ಆಗಿರುತ್ತೆ. 2026ರಲ್ಲಿ ನಿಮ್ಮ ಸಿಕ್ಸ್ ಸೆನ್ಸ್ ತುಂಬ ಬಲವಾಗಿರುತ್ತೆ. ನೀವು ಯಾರನ್ನು ನಂಬಬೇಕು, ಯಾರಿಂದ ದೂರ ಇರಬೇಕು, ಯಾವ ದಾರಿ ನಿಮಗೆ ಜಾಸ್ತಿ ಲಾಭ, ಯಾವ ಕೆಲಸ ನಿಮಗೆ ಸೂಕ್ತ, ಇವೆಲ್ಲವೂ ನಿಮ್ಮ ಮನಸ್ಸಿನೊಳಗೆ ಉತ್ತರವಾಗಿ ಬರುತ್ತೆ. ನಿಜವಾದ ಅದೃಷ್ಟ ಯಾವಾಗ ಜೋರಾಗುತ್ತೆ? 2026 ಅಕ್ಟೋಬರಿಂದ ಡಿಸೆಂಬರ್. ಇದು ನಿಮ್ಮ ಜೀವನದ ಶೃಂಗಾರ ಕಾಲ. ನಿಮ್ಮ ಹೆಸರು ಹೊರಗೆ ಹೊಳಿತಾ ಇರುತ್ತೆ. ನೀವು ಮಾಡಿದ ಕೆಲಸಕ್ಕೆ ಪ್ರಶಂಸೆ ಸಿಗುತ್ತೆ. ಹಣದ ಸ್ಥಿತಿ ಉಕ್ಕಿನಂತಾಗಿ ಬಲವಾಗುತ್ತೆ. ಹೊಸ ವ್ಯಕ್ತಿಗಳ ಆಗಮನವಾಗುತ್ತೆ. ಮದುವೆ, ಕೆಲಸ, ಮನೆ, ಯಾವುದಾದ್ರೂ ದೊಡ್ಡ ಶುಭ ಸುದ್ದಿಯನ್ನು ಕೇಳ್ತೀರ. ಈ ವರ್ಷ ನಿಮಗೆ ಕರ್ಮಫಲ ಬಲವಾಗಿ ಕಾರ್ಯನಿರ್ವಹಿಸುವುದು. ನೀವು ಯಾರಿಗೆ ಒಳ್ಳೆಯದನ್ನು ಮಾಡಿದರೂ ತಕ್ಷಣ ಪ್ರತಿಫಲ ಅನ್ನೋದು ಸಿಗುತ್ತೆ. ಯಾರಿಗೂ ಕೆಟ್ಟದು ಮಾಡಿಲ್ಲ ಅಂತಂದರೆ ದೈವಿಕ ಆಶೀರ್ವಾದ ಸಿಗುತ್ತೆ. ನೀವು ಅನುಭವಿಸುತ್ತಿದ್ದ ರಹಸ್ಯ ರಕ್ಷಣೆ ಈಗ ಸ್ಪಷ್ಟವಾಗ್ತಾ ಇದೆ. ಈ ಎಲ್ಲ ಕಾರಣಗಳಿಂದ 2, 11, 20, 29 ಹುಟ್ಟಿದವರು 2026ನೇ ವರ್ಷ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್, ದೈವದ ರಕ್ಷಣೆಯ ವರ್ಷ, ಸಮೃದ್ಧಿ, ಶಾಂತಿ, ಮನಸ್ಸಿನ ಉದಯದ ವರ್ಷ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನೀವು ಯಾವ ದಿನಾಂಕದಲ್ಲಿ ಹುಟ್ಟಿದ್ದೀರಾ ಇದರಲ್ಲಿ? ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸೋಣ. ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇಶನೋ ಸುಖಿನೋ ಭವಂತು. ನೀವು ವಿಡಿಯೋಗೆ ಒಂದು ಲೈಕ್ ಮಾಡೋದ್ರಿಂದ ಈ ತಾರೀಖಲ್ಲಿ ಹುಟ್ಟಿರೋರಿಗೆ ಎಲ್ಲರಿಗೂ ಕೂಡ ವಿಡಿಯೋ ರೀಚ್ ಆಗುತ್ತೆ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.